ಇವತ್ತು ಎಲ್ಲರೂ ಕೂಡ ಈ ಒಂದು ಸಿನಿಮಾದ ಉದ್ಘಾಟನೆಗೆ ಬಂದಿದ್ದೀವಿ. ನಾನು ಕೂಡ ಬಂದಿದ್ದೀನಿ. ಅದರಲ್ಲಿ ವಿಶೇಷವಾಗಿ ನಸಾಬ್ ಅಂತ ಹೇಳಿದ್ರೆ ಸರ್, ನಮ್ಮಲ್ಲಿ ಪಂಚಾಯಿತಿ ಅಂತ ಹೇಳಿ ನಮ್ಮ ನಸಾಬ್ ಅಂತ ಹೇಳಿದರೆ ಬಹುತೇಕ ರಾಜು ಹೇಳ್ತಾರಂತ ತಿಳ್ಕೊಂಡಿದ್ದೆ. ಡಾವ್ ನಾಯಕ್ ಕಾರ್ಭಾರಿ ಅಂತ ಹೇಳಿ ಪ್ರತಿ ತಾಂಡದಲ್ಲಿ ನಮ್ಮ ಸಮುದಾಯದವರು ಇರ್ತಾರೆ. ಏನೇ ಪಂಚಾಯಿತಿ ಆದರೂ ಸಹಿತ ನಸಾಬ್ ಅಂದರೆ ಇದು ಅರ್ಥ ಪಂಚಾಯಿತಿ. ಏನೇ ಪಂಚಾಯಿತಿ ಆದರೂ ಸಹಿತ ನಾವೆಲ್ಲರೂ ಸಮಾಜದ ನಾಯಕ್ ಡಾವ್ ಕಾರ್ಭಾರಿ ಅವರು ಏನು ಹೇಳ್ತಾರೆ ಅದರ ಮೇಲೆ ನಾವು ಯಾವುದೇ ಕೋರ್ಟಿಗೆ ಹೋಗೋಕ್ಕಿಲ್ಲ, ಏನಿಲ್ಲ. ಅವ್ರು ಹೇಳಿದ್ದೇ ಅಂತಿಮ ತೀರ್ಮಾನ, ಅವರೇ ನಮ್ಮ ಜಡ್ಜಿಸ್ತಾರೆ. ಆ ರೀತಿಯ ಒಂದು ನಸಾಬನ್ನು ಇವತ್ತು ಚಿತ್ರರಂಗಕ್ಕೆ ತರಬೇಕು ಅಂತೇಳಿ ಕಿಶೋರ್ ಅವರು 14 ಫೆಬ್ರವರಿ 2023 ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ನಮ್ಮ ಸೂರಗೊಂಡನ ಕೊಪ್ಪದಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಇದರ ಉದ್ಘಾಟನೆಯನ್ನು ಮಾಡಬೇಕು ಅಂದರು. ಅನಿವಾರ್ಯವಾಗಿ ಇವತ್ತು ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಂಬಿಕೊಂಡು ನಿಮ್ಮೆಲ್ಲರನ್ನೂ ಕರೆದು ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಮ್ಮನ್ನು ಕೂಡ ಕರೆದಾಗ ನಾವು ಕೂಡ ಭಾಳ ಖುಷಿಯಿಂದ ಬಂದು ನಸಾಬಿನ ಉದ್ಘಾಟನೆಯನ್ನು ಮಾಡಿದೆ. ಇವತ್ತು ಸಮುದಾಯ ಭಾಳಷ್ಟು ನನಗೆ ಭಾಳ ಖುಷಿ. ಒಂದು ತಾಂಡ್ಯದೊಳಗಿರ್ತಕ್ಕಂಥ ನಸಾಬ್ ಇವತ್ತು ಬೆಂಗಳೂರಿಗೆ ಬಂತಲ್ಲ, ನಸಾಬ್ ಬಂದದ್ದು ಒಂದು ನಮಗೆಲ್ಲ ಹೆಮ್ಮೆ. ತಾಂಡ್ಯದಾಗಿನ ನಸಾಬು ತಾಂಡ್ಯದಾಗ ಮಾಡ್ತಿದ್ವಿ, ಅದು ಬೆಂಗಳೂರಿನಲ್ಲಿ ಇಂಥ ಒಂದು ಚಿತ್ರಮಂದಿರದಲ್ಲಿ ಬಂದು ನಸಾಬನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನು ಕಿಶೋರ್ ಅವರು ಅವರ ಮಗನ ಮುಖಾಂತರ ಇದನ್ನು ಮಾಡಿ ಸಮಾಜಕ್ಕೆ ತೋರಿಸಿದ್ದಾರೆ. ಇದು ಬಹಳಷ್ಟು ಚೆನ್ನಾಗಿ ಬೆಳೀಬೇಕು. ಈಗಾಗಲೇ ಅನೇಕ ಸಿನಿಮಾಗಳು ಸೇವಾಲಾಲ್ರ ಬಗ್ಗೆ ಮತ್ತೊಂದು ಅನೇಕ ಚಿತ್ರಗಳನ್ನು ತೆರೆಯ ಮೇಲೆ ಬಂದಿದೆ. ಒಂದು ಸಲ ತೆರೆಯ ಮೇಲೆ ಬಂದು ಇದನ್ನು ಸಕ್ಸೆಸಿವ್ ಆಗಿ ಮಾಡಿ ಅದು ಕನ್ನಡದಲ್ಲಿ ಮಾಡಿದ್ದಾರೆ. ಭಾಳ ಖುಷಿ ಸರ್ ನನಗೆ. ಯಾಕಂದರೆ ನಮ್ಮ ಭಾಷೆಯಲ್ಲಿ ಆದರೆ ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ನೋಡ್ತಿದ್ರೋ ಗೊತ್ತಿಲ್ಲ. ಆದರೆ ಕನ್ನಡದಲ್ಲಿ ಎಲ್ಲರಿಗೂ ತಿಳಿಯೋದ್ರಿಂದ ಸಮಯ ಸಿಕ್ಕಾಗ ಇದನ್ನು ನಸಾಬ್ ನಮ್ಮ ಪಂಚಾಯತಿನೂ ಏನು ಅಂತ ನೋಡುವ. ರಾಜುರವರು ನಾವು 2013ರಲ್ಲಿ ನಮ್ಮ ಸಂತ ಸೇವಾಲಾಲ್ರ ಒಂದು ಜನ್ಮಸ್ಥಾನ ಸೂರಗೊಂಡನ ಕೊಪ್ಪ ಅಂತ ಇದೆ. ಅದು ಅಲ್ಲೇನ ಲೋಕಲ್ ಆಗಿ ಇತ್ತು. ಅದು ನಾವು ರಾಜುರವರು ಶಾಸಕರಾದಂಥ ಸಂದರ್ಭದಲ್ಲಿ ನನಗೆ ಭಾಳ ಜೋರು ಮಾಡಿ ನನಗೆ ಅಧ್ಯಕ್ಷರನ್ನಾಗಿ ಮಾಡಿ ಅದು ಒಂದು ಕ್ಷೇತ್ರವನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ನಾವು ನಸಾಬ್ ಕಟ್ಟೆಯನ್ನು ಮಾಡಿದ್ದಾರೆ. ಅದು ಸೊಲ್ಬಕ್ನವರು ಅಂತ ಹೇಳಿ ಒಬ್ಬ ಶಿಲ್ಪಿಗಳು ಸೇವಾಲಾಲ್ರು ಯಾವ ರೀತಿ ತೀರ್ಮಾನ ಕೊಡ್ತಿದ್ರು, ನಸಾಬ್ ಕಟ್ಟೆಯನ್ನು ಹೇಗೆ ಮಾಡ್ತಿದ್ರು ಅನ್ನೋದನ್ನು ಪ್ರಾದೇಶಿಕವಾಗಿ ಚಿತ್ರಗಳ ಮುಖಾಂತರ ನೀವು ಯಾರೇ ಹೋದರೂ ಸಹಿತ ಸೂರಗೊಂಡನ ಕೊಪ್ಪ ಶಿವಮೊಗ್ಗ ಮತ್ತು ಶಿಕಾರಿಪುರ ನಡುವೆ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿದೆ. ತಾವು ಅಲ್ಲಿ ಹೋದಾಗ ಅದನ್ನು ನೋಡಲೇಬೇಕು. ಆ ಚಿತ್ರ ಅವೆಲ್ಲವನ್ನು ನೋಡಬೇಕು. ಸುಮಾರು 70-80 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಖರ್ಚು ಮಾಡಿ ಈ ವರ್ಷ ಒಂದು ರೆಸಿಡೆನ್ಷಿಯಲ್ ಸ್ಕೂಲನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಪ್ರೂವಲ್ ಕೂಡ ಕೊಟ್ಟಿದ್ದಾರೆ. ಭಾಳ ಸುಂದರವಾದಂಥ ಒಂದು ತಾಣ. ಆಮೇಲೆ ಅಲ್ಲಿ ನಾವು ಎಲ್ಲ ಮಕ್ಕಳಿಗೂ ಕೂಡ ಪ್ರವಾಸ ಕೇಂದ್ರವನ್ನಾಗಿ ಮಾಡಿದ್ದೇವೆ. ಯಾರೇ ಬಂದರೂ ಮಧ್ಯಾಹ್ನ ದಾಸೋಹವನ್ನು ಕೂಡ ಮಾಡಿದ್ದೇವೆ. ಸುಂದರವಾದಂಥ ಇದರಲ್ಲಿ ಏನಾದರೂ ಸೇರಿಸ್ಕೊಂಡಿರೋ ಇಲ್ಲ ನನಗೆ ಗೊತ್ತಿಲ್ಲ. ಏನಾದರೂ ಸೂರಗೊಂಡನ ಕೊಪ್ಪದ ಏನಾದರೂ ಚಿತ್ರ ತೊಗೊಂಡಿರೋಪ್ಪ ಇದ್ದರೆ ತಗೋಬೇಕು. ಯಾಕಂತ ಹೇಳಿದರೆ ಏನು ನಮ್ಮ ಸಮುದಾಯ ನಸಾಬ್ ಕಟ್ಟೆ ನೀವು ಅಲ್ಲೇ ನೋಡಬೇಕು. ಅದನ್ನು ಕೂಡ ಸಾಧ್ಯ ಆದರೆ ಒಂದು ಸ್ವಲ್ಪ ಒಂದು ದೃಶ್ಯ ಸೇರಿಸ್ಕೊಂಡ್ರೆ ಮತ್ತೆ ಅದಕ್ಕೂ ಕೂಡ ಒಂದು ಜೀವ ಬರ್ತದೆ. ಆಯ್ತು, ಅದನ್ನು ಮಾಡಬೇಕು ಅಂತ ನಾನು ಇದನ್ನು ಮಾಡಿಕೊಂಡು ಸಂತ ಸೇವಾಲಾಲ್ರ ಆಶೀರ್ವಾದ ಮತ್ತು ಅವ್ರ ತಾಯಿ ಕೂಡ ಇವತ್ತು ಭಾಳ ಖುಷಿಯಾಗಿ ನಾನು ನೋಡ್ತಾ ಇದ್ದೇನೆ. ನನ್ನ ಮಗ ಮಾತಾಡುವಾಗ, ನನ್ನ ಮನೆಯವರು ಮಾತಾಡುವಾಗ ಭಾಳ ಖುಷಿಯಿಂದ ಮತ್ತು ಇವತ್ತು ಇಷ್ಟೆಲ್ಲರನ್ನೂ ಕರೆಸಿ, ಸೂರಗೊಂಡನ ಕೊಪ್ಪದಲ್ಲಿ ಆಗಿದ್ರೆ ಸ್ವಲ್ಪ ಜನ ಬರ್ತಿದ್ರು, ಇವತ್ತು ಎಲ್ಲರನ್ನೂ ಕರೆಸಿ ಭಾಳ ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದೀರಿ.
ನನಗೆ ಭಾಳ ಖುಷಿ ಅಂದರೆ ನಮ್ಮ ಡಿಪಾರ್ಟ್ಮೆಂಟಿನ ಆಯುಕ್ತರು, ಅವರ ಎಲ್ಲ ಸಹೋದ್ಯೋಗಿಗಳು, ಸಮಾಜದಲ್ಲಿ ಒಬ್ಬ ನೌಕರನಾಗಿ ಕಳೆದ 25 ವರ್ಷಗಳಿಂದ ನಾನು ಕಿಶೋರ್ರವರನ್ನು ಭಾಳ ಆತ್ಮೀಯವಾಗಿ ಬಲ್ಲೆ. ಒಂದೇ ಡಿಪಾರ್ಟ್ಮೆಂಟ್ನಲ್ಲಿ ಅದು ಶಾಸಕ, ಅದು ಕಮಿಷನರ್ ಆಪ್ತ ಕಾರ್ಯದರ್ಶಿಯಾಗಿ ಒಂದೇ ಕಡೆ ಒಂದು 25 ವರ್ಷ, ಎಷ್ಟು ವರ್ಷ ಆತಪ್ಪ? 25 ವರ್ಷ. ಅದರಲ್ಲಿ ನಮ್ಮ ಜಗದೀಶ್ ಸಾಹೇಬರಿಗೆ ಬಹಳಷ್ಟು ಅವ್ರನ್ನ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂದಾಗೂ ಸಹಿತ ಇವತ್ತು ನಾನು ಅವ್ರನ್ನ ನೆನೆಸ್ಕೊಳ್ಳೋದಕ್ಕಿಂತ ಈ ಚಿತ್ರ ಏನಾದರೂ ಆಗಬೇಕು ಅಂತ ಹೇಳಿದ್ರೆ, ಸರ್ ನೀವೇನಾದರೂ ಅವತ್ತು ಕಿಶೋರನ್ ಬಿಟ್ಟಿದ್ರೆ ಇದು ಆಗ್ತಿದ್ದಿಲ್ಲ. ಇವತ್ತು ನೀವು ಅವರಿಗೆ ಆಶೀರ್ವಾದ ಮಾಡಿ ನೀವೆಲ್ಲರೂ ಬಂದು ಮಾತನಾಡಿ ಈ ಚಿತ್ರಕ್ಕೆ ಒಂದು ಬೆಲೆ ಕೊಟ್ಟಿದ್ದು ನಮ್ಮ ಸಮಾಜಕ್ಕೆ ಕೂಡ ತಾವು ಕೊಟ್ಟಂತ ಗೌರವ ಅಂತ ನಾನು ಭಾವಿಸ್ತೀನಿ. ತಾವು ಯಾರು ಏನೇ ಹೇಳಿದ್ರು ಸಹಿತ ಅವತ್ತು ಕಿಶೋರನ್ನು ಇಟ್ಕೊಂಡು ಈ ಚಿತ್ರಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ತಾವೇ ಬಂದು ಉದ್ಘಾಟನೆ ಮಾಡಿದ್ದೀರಿ. ಅದಕ್ಕೆ ನಾನು ಹೆಚ್ಚು ಮಾತನಾಡದೆ ಇದು ಉತ್ತರೋತ್ತರವಾಗಿ ಬೆಳೀಲಿ, ಸಮಾಜದ ಅಂಕುಡೊಂಕುಗಳನ್ನು ತಿರ್ತಕ್ಕಂಥ ಕೆಲಸ ಇನ್ನೂ ಕಿಶೋರ್ರವರಿಂದ ಆಗಲಿ. ಅವನು ಒಂದು ತಾಂಡದಲ್ಲಿ ಹುಟ್ಟಿ ಬಂದು ಇಷ್ಟೆಲ್ಲ ರಂಗಕ್ಕೆ ತಂದು ನಮ್ಮೆಲ್ಲರನ್ನು ಕರೆಸಿ, ಇಷ್ಟೊಂದು ಚಿತ್ರ ಬಳಗದವ್ರನ್ನು ಕರೆಸಿ, ನಮ್ಮನ್ನೆಲ್ಲ ಕರೆಸಿದ್ದಾರೆ. ಇವತ್ತು ಗುರುಗಳು ಕೂಡ ಬಂದಿದ್ದಾರೆ, ನಮ್ಮ ಸಮಾಜದ ಪ್ರಮುಖ ನಾಯಕರು ಬಂದಿದ್ದಾರೆ, ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ, ಅವರ ಫ್ಯಾಮಿಲಿಯವರು ಬಂದಿದ್ದಾರೆ, ಮತ್ತು ಚಿತ್ರರಂಗ ಎಲ್ಲ ನಿರ್ದೇಶಕರುಗಳು ಕೂಡ ನಾನು ನಮ್ಮ ಸಮಾಜದ ಪರವಾಗಿ ನಸಾಬಿಗೆ ನಮ್ಮದು ಒಂದು ಸಹಿ ಹಾಕಿ ಸರ್ಕಾರದ ಪರವಾಗಿ ರಾಜೂರವರು ನನಗೆ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಇದನ್ನು ಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ ಕನ್ನಡ ಸಂಸ್ಕೃತಿಯ ಮಂತ್ರಿಗಳಿಗೂ ಒಂದ್ಸಲ ಸಮಯ ಸಿಕ್ಕಾಗ ಒಂದ್ಸಲ ಅವರಿಗೂ ಒಂದು ಮಾತನ್ನು ಹೇಳಿ ತೋರಿಸ್ತೀನಿ. ನಾನು ಕೂಡ ಪೂರ್ಣ ಒಂದೊಂದ್ಸಲ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.